ಜಂಟಿ ಆಯುಕ್ತರು ಮೈಸೂರು ವಿಭಾಗ ಹಾಗೂ ಮಾನ್ಯ ಅಬಕಾರಿ ಉಪ ಆಯುಕ್ತರು ಹಾಸನ ಜಿಲ್ಲೆ ಹಾಸನ ಅವರ ನಿರ್ದೇಶನದ ಮೇರೆಗೆ ಅಬಕಾರಿ ಉಪ ಅಧೀಕ್ಷಕರು ಹಾಸನ ಉಪವಿಭಾಗ ಮತ್ತು ಅಬಕಾರಿ ನಿರೀಕ್ಷಕರು ಹಾಸನ 1ನೇ ವಲಯ ಅವರ ನೇತೃತ್ವದಲ್ಲಿ ಗೋವಾ ರಾಜ್ಯದಿಂದ ತರಲಾಗಿದ್ದ 3,20,000 ಮೌಲ್ಯದ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ. ಹಾಸನ ತಾಲೂಕು ಸಾಲಗಾಮೆ ಹೋಬಳಿ ಸಾಲಗಾಮೆ ಗ್ರಾಮದ ಪ್ರತಾಪ್ ಆಲಿಯಾಸ್ ಕರಿಯಾ, ಪ್ರತಾಪ್ ಬಿನ್ ಮಹೇಶ್ ಹಾಗೂ ಜಗದೀಶ್ ಗೌಡ ಆಲಿಯಾಸ್ ಅಶೋಕ್ ಲೇಲ್ಯಾಂಡ್ ಡೋಸ್ಟ್ ಪಿಕಪ್ ಟ್ರಕ್ ಸರಕುಗಳ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ. ಗೋವಾ ಮದ್ಯವನ್ನು 12 ಚೀಲಗಳಲ್ಲಿ ತಲಾ ಒಂದೊಂದು ಚೀಲದಲ್ಲಿ 2 ರಟ್ಟಿನ ಪೆಟ್ಟಿಗೆಗಳಂತೆ ಕೊಂಡೊಯ್ಯಲಾಗುತ್ತಿತ್ತು. ಒಟ್ಟು 24 ಪೆಟ್ಟಿಗೆಗಳಿಂದ 216,000 ಲೀಟರ್ ಗೋವಾ ಮದ್ಯವನ್ನು ಪತ್ತೆ ಹಚ್ಚಿ A1 ಆರೋಪಿತನಾದ ಪ್ರತಾಪ್ ಆಲಿಯಾಸ್ ಕರಿಯಾ ಪ್ರತಾಪ್ ಎಂಬಾತನನ್ನು ದಸ್ತಗಿರಿ ಮಾಡಿ ಮದ್ಯ ಹಾಗೂ ವಾಹನವನ್ನು ಇಲಾಖೆ ವಶಕ್ಕೆ ಪಡೆದುಕೊಂಡು ಮೊಕದ್ದಮೆ ದಾಖಲಿಸಲಾಗಿದೆ. ವಶಪಡಿಸಿಕೊಂಡಿದ್ದ ಮದ್ಯದ ಮೌಲ್ಯ ಸುಮಾರು 3,20,000 ಹಾಗೂ ವಾಹನದ ಮೌಲ್ಯ 4 ಲಕ್ಷಗಳಾಗಿವೆ. ಗೋವಾ ಮದ್ಯವನ್ನು ಯಾವುದೇ ವ್ಯಕ್ತಿಯು ಅಕ್ರಮವಾಗಿ ಸಂಗ್ರಹಿಸುವುದು ಮತ್ತು ಮಾರಾಟ ಮಾಡುವುದು ಕಾನೂನು ರೀತಿಯ ಅಪರಾಧವಾಗಿದ್ದು, ಸಾರ್ವಜನಿಕರು ಕಂಡುಬಂದಲ್ಲಿ ಅಬಕಾರಿ ನಿರೀಕ್ಷಕರು ಹಾಸನ ವಲಯ 01 ಈ ಕಚೇರಿಗೆ ಮಾಹಿತಿ ನೀಡಬೇಕೆಂದು ಕೋರಲಾಗಿದೆ. ಈ ದಾಳಿಯನ್ನು ಮೋತಿಲಾಲ್ ಅಬಕಾರಿ ಉಪ ಆಯುಕ್ತರು ಹಾಸನ ಜಿಲ್ಲೆ ಹಾಸನರವರ ನಿರ್ದೇಶನದ ಮೇರೆಗೆ ವಿಜಯ್ ಕುಮಾರ್ ಜಿವಿ ಅಬಕಾರಿ ಉಪ ಅಧೀಕ್ಷಕರು ಹಾಸನ ಉಪವಿಭಾಗ ಹಾಗೂ ಕೇಶವಮೂರ್ತಿ ಎಂಕೆ ಅಬಕಾರಿ ನಿರೀಕ್ಷಕರು ವಲಯ 01 ಹಾಗೂ ಸಿಬ್ಬಂದಿಗಳಾದ ಎಟಿ ಚಂದ್ರಪ್ಪ, ಜೆ ಪ್ರಶಾಂತ್, ಟಿಪಿ ಮಂಜುನಾಥ, ಉಮೇಶ್, ಬಿಪಿ ನಂದೀಶ್ ಹಾಗೂ ರವಿ ಅವರು ಇದ್ದರು. ವಾಹನ ಮೌಲ್ಯ 4 ಲಕ್ಷ. ಹೀಗಾಗಿ ಇವೆಲ್ಲವನ್ನು ಸೀಜ್ ಮಾಡಿ ಪ್ರತಾಪ್ ಅನ್ನುವರನ್ನು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೇವೆ. ಈಗಾಗಲೇ ನಾವು 46 ಪ್ರಕರಣಗಳನ್ನು ಬೇರೆ ರಾಜ್ಯದ ಮದ್ಯದ ಪ್ರಕರಣಗಳನ್ನು ಮಾಡಿದ್ದೇವೆ. ಇದು ಸಾರ್ವಜನಿಕರಿಗೆ ಹೇಳುವುದೇನೆಂದರೆ, ಇದು ಯೋಗ್ಯವಲ್ಲ, ಡುಪ್ಲಿಕೇಟು ಇರ್ಬೋದು ಅಂತೇಳಿ ನಾನು ಸಾರ್ವಜನಿಕರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.